ಗುರುಭ್ಯೋ ನಮಃ ಹರಿ ಓಂ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಎಲ್ಲರೂ ಕ್ಷೇಮವಾಗಿದ್ದೀರಾ ಅಂತೇಳಿ ಭಾವಿಸುತ್ತೇನೆ. ಮಾಸದ ವಿಶೇಷ ಸಂಚಿಕೆ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಭಕ್ತಿಪೂರ್ವಕ ಸ್ವಾಗತಗಳು. ಈ ಸಂಚಿಕೆಯಲ್ಲಿ ನಾನು ನಿಮಗೆ ತುಲಾರಾಶಿಯವರ ಬಗ್ಗೆ ತಿಳಿಸ್ಕೊಡ್ತೇನೆ. ತುಂಬಾ ಜನ ಅನ್ಕೊಳ್ತಾ ಇರ್ತೀರ, ಗುರುಗಳು ಹೇಳಿದ್ರು ಈ ತುಲಾರಾಶಿಯವರು ಈ ವರ್ಷ ಪ್ರಶಸ್ತವಾಗಿರ್ತಕ್ಕಂಥ ವರ್ಷ, ನಮಗೆ ನಿಮ್ಮನ್ನು ಸಹಿತ ಎಲ್ಲರೂ ಕೂಡ ಹೇಳಿದ್ದೀರಾ, ಎಲ್ಲಾ ರೀತಿ ಅನುಕೂಲಗಳಾಗತ್ತೆ, ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಒಳ್ಳೆ ಲಾಭವನ್ನ ಕೀರ್ತಿನ ಅಪೇಕ್ಷೆ ಮಾಡಬಹುದು. ಆದ್ರೆ ಯಾವುದೂ ಕೂಡ ಆಗ್ತಾ ಇಲ್ವಲ್ಲ, ಎಲ್ಲವೂ ಕೂಡ ಪ್ರಾರಂಭವಾಗಿದೆ ಆದ್ರೂ ಕೂಡ ಸರಿದಾರಿಯಲ್ಲಿ ಹೋಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಲ್ಲ ಅಂತ ಮನಸ್ಸಲ್ಲಿದ್ರೆ, ನಿಮಗೆ ಅಕ್ಟೋಬರ್ ಕಳೆದು ನವೆಂಬರ್ ಬರೋ ಆ ಮಾಸಗಳಲ್ಲಿ ಒಳ್ಳೆ ಲಾಭವನ್ನ ಕೀರ್ತಿಯನ್ನ ಅಪೇಕ್ಷೆ ಮಾಡತಕ್ಕಂಥವ್ರಾಗಿರ್ತೀರ. ಹಾಗಾಗಿ ಈ ಎರಡೂ ಮಾಸಗಳು ಗುರುವಿನ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ, ಖಂಡಿತ ಲಾಭವನ್ನ ಪಡೆದುಕೊಳ್ತಕ್ಕಂಥವ್ರಾಗಿರ್ತೀರ ಅಂತ. ಯಾಕಂದ್ರೆ ಯಾವಾಗ್ಲೂ ಕೂಡ ಮನಸ್ಸಿನಲ್ಲಿ ಉತ್ತಮ ಸ್ಥೈರ್ಯ ಹಾಗೂ ಧೈರ್ಯ ಇರತಕ್ಕಂಥದ್ದು. ಕೆಲಸಗಳಲ್ಲಿ ಎರಡೂ ಇದ್ರೆ ಖಂಡಿತವಾಗಿಯೂ ಕೆಲಸ ಮುಂದೆ ಹೋಗ್ತಾನೆ ಇರುತ್ತೆ. ಪ್ರಮುಖವಾಗಿ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಭೋಗ ವಸ್ತುಗಳನ್ನ ತೆಗೆದುಕೊಳ್ಳತಕ್ಕಂಥ ಯೋಗಗಳಿದೆ. ಅಂದ್ರೆ ನೀವು ಅನ್ಕೊಂಡಿರ್ತೀರ, ಈ ವಸ್ತುಗಳನ್ನ ನಾನು ಪರ್ಚೇಸ್ ಮಾಡಬೇಕು, ನನ್ನ ಮನೆಗೆ ಇದು ಬೇಕಾಗತ್ತೆ, ನಾನು ಮಾಡತಕ್ಕಂಥ ಕೆಲಸ ಕಾರ್ಯಗಳಿಗೆ ಈ ವಸ್ತು ಅಂತಿದ್ರೆ ತುಂಬಾ ಚೆನ್ನಾಗಿರ್ತಿತ್ತಪ್ಪ ಅಂತ ಮನಸ್ಸಿಗೆ ಒಂದು ಭಾವನೆ ಇರುತ್ತೆ, ಮತ್ತೊಂದು ಆಸೆ ಇಟ್ಕೊಂಡಿರ್ತೀರ. ಆ ಎಲ್ಲ ಆಸೆಗಳು, ಆ ಎಲ್ಲ ಭಾವನೆಗಳು ಈ ಮಾಸ ಈಡೇರತಕ್ಕಂಥದ್ದು. ಭೋಗ ವಸ್ತುಗಳನ್ನು ಖರೀದಿಸ್ತೀರಾ, ಮಾಡತಕ್ಕಂಥ ವ್ಯಾಪಾರ ವ್ಯವಹಾರಗಳಲ್ಲಿ ಒಳ್ಳೆ ಲಾಭವನ್ನ ಕೀರ್ತಿಯನ್ನ ನೀವು ಅಪೇಕ್ಷೆ ಮಾಡ್ಕೊಳ್ತೀರಾ. ಪ್ರಮುಖವಾಗಿ ಚಿನ್ನ ಬೆಳ್ಳಿ ವ್ಯಾಪಾರಸ್ಥರಿಗೆ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ, ಒಳ್ಳೆ ಲಾಭವನ್ನ ನೋಡ್ಕೊಳ್ತೀರಾ. ಅದೇ ರೀತಿ ಸಿನಿಮಾ ಕಲಾವಿದರುಗಳಿಗೆ ಹಾಗೂ ಫೋಟೋಗ್ರಾಫರ್ಗಳು ಕೂಡ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ಕೆಲಸ ಕಾರ್ಯಗಳಲ್ಲಿ ಇರತಕ್ಕಂಥ ವಿಘ್ನಗಳು ದೂರವಾಗತ್ತೆ. ಪ್ರಮುಖವಾಗಿ ತುಲಾರಾಶಿಯವರಿಗೆ ನೀವು ಹಿಂದೆ ಮಾಡಿರತಕ್ಕಂಥ ಯಾವ್ದಾರ ಸಾಲಗಳಿದ್ರೆ ಅಥವಾ ಸಾಲದ ಸುಳಿಯಲ್ಲಿ ಆಲ್ರೆಡಿ ಸಿಗಾಕೊಂಡಿದ್ರೆ ಅವರಿಗೆ ಶುಭದ ಸುದ್ದಿ. ಈ ಮಾಸ ಸಾಲದ ಸುಳಿಯಿಂದ ಒಂದು ಹೆಜ್ಜೆ ಹಿಂದೆ ಬರ್ತೀರಾ, ಅಂದ್ರೆ ಕೊಂಚ ಮಟ್ಟಿಗೆ ಸಾಲವನ್ನ ತೀರಿಸ್ಕೊಳ್ತೀರಾ. ಸಂಪೂರ್ಣವಾಗಿ ಕೆಲವು ಸಾಲವನ್ನೇ ತೀರಿಸ್ಕೊಂಡ್ಬಿಡ್ಬೋದು, ಸಾಲ ಮುಕ್ತರಾಗ್ಬೋದು. ಭಗವಂತ ಇದೊಂದು ದೊಡ್ಡ ಅವಕಾಶವನ್ನು ನಿಮಗೆ ಕೊಟ್ಟಿದ್ದಾನೆ, ಅದನ್ನ ಬಳಸ್ಕೊಳ್ಳಿ. ತುಲಾರಾಶಿಯವರಿಗೆ ಮಾಡತಕ್ಕಂಥ ಭೂ ವ್ಯವಹಾರಗಳಲ್ಲಿ, ಅಂದ್ರೆ ಯಾರು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನು ಮಾಡ್ತಾರೋ ಅವರಿಗೆ ಈ ಮಾಸ ಒಳ್ಳೆ ಲಾಭದಾಯಕವಾಗಿದೆ. ಖಂಡಿತವಾಗಿಯೂ ಭೂಮಿಯನ್ನ ಖರೀದಿ ಮಾಡಿ ಮಾರತಕ್ಕಂಥ ವ್ಯಾಪಾರಸ್ಥರಿಗೆ ಭೂಮಿ ಮೇಲೆ ಈ ಮಾಸದಲ್ಲಿ ಹಣವನ್ನ ಹೂಡಿಕೆ ಮಾಡಬಹುದು. ಖಂಡಿತ ಒಳ್ಳೆ ಲಾಭವನ್ನ ಮೊದಲು ನೋಡ್ತೀರಾ. ತದನಂತರ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಪ್ರಶಂಸೆಗಳನ್ನ ಪಡೆಯತಕ್ಕಂಥದ್ದು. ಒಬ್ಬ ನೌಕರನಿಗೆ ಅಥವಾ ಕೆಲಸಗಾರರಿಗೆ ಬೇಕಾಗಿರತಕ್ಕಂಥದ್ದು ಎರಡೇ. ಒಂದು, ನನಗೆ ಕೊಟ್ಟಿರತಕ್ಕಂಥ ಕೆಲಸವನ್ನ ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಮಾಡತಕ್ಕಂಥದ್ದು. ನನ್ನ ಕೆಲಸ ನನಗಿಂತ ಹೈಯರ್ ಅಥಾರಿಟಿ ಅಂದ್ರೆ ಮೇಲಿನ ವರ್ಗ ಅಧಿಕಾರಿಗಳಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಮನಸ್ತೃಪ್ತಿ ಆಗತಕ್ಕಂಥದ್ದು. ಅದನ್ನ ಖಂಡಿತವಾಗಿಯೂ ಈ ಮಾಸದಲ್ಲಿ ನೀವು ಮಾಡ್ತೀರಾ. ನಿಮ್ಮ ಕೆಲಸ ಕಾರ್ಯವನ್ನ ಗುರುತಿಸುವಿಕೆ ಆಗತಕ್ಕಂಥದ್ದು ಅಂತಂದ್ರೆ, ನೀವೆಲ್ಲೋ ಮರೆಯಾಗಿನೋ ಕೆಲಸ ಕಾರ್ಯಗಳನ್ನ ಮಾಡ್ತಿರ್ತೀರ, ಮನಸ್ಸು ಒಂದು ಅಳುಕಿರುತ್ತೆ, ನನಗಿಂತ ಚೆನ್ನಾಗಿ ಮಾಡಿರ್ತಂಥ ಕೆಲಸ ಕಾರ್ಯವನ್ನು ಯಾರ್ಯಾರೋ ಬಂದು ಗುರುತಿಸ್ತಾರೆ, ಆದ್ರೆ ಇಷ್ಟು ಚೆನ್ನಾಗಿ ನನ್ನ ಕೆಲಸವನ್ನ ಮಾಡ್ತಾ ಇದ್ದೇನೆ, ನನಗೆ ಯಾಕೆ ಈ ತರ ಗುರುತಿಸ್ಬೇಕು ಇರೋದಿಲ್ಲ ಅಂತ ಮನಸ್ಸಿನಲ್ಲಿ ಅದೊಂದು ಬೇಜಾರೇನಾರ ಇದ್ರೆ ಅದು ಕೂಡ ಈ ಮಾಸ ದೂರವಾಗತ್ತೆ. ಖಂಡಿತವಾಗಿಯೂ ನಿಮ್ಮ ಕೆಲಸ ಕಾರ್ಯಗಳನ್ನ ಈ ಮಾಸದಲ್ಲಿ ಗುರುತಿಸುವಿಕೆ ಮುಖಾಂತರ ಗುರುತಿಸ್ತಾರೆ. ಅದು ನಿಮ್ಗೆ ಒಳ್ಳೆ ಉತ್ತೇಜನವನ್ನು ಕೊಡುತ್ತೆ. ಇನ್ನು ಕೆಲಸವನ್ನು ಮಾಡಬೇಕು, ಇನ್ನು ಏನೋ ಕಲಿಬೇಕು, ಇನ್ನೇ ಮಾಡಬೇಕು ಅಂತ ತುಂಬಾ ಉತ್ತೇಜನವನ್ನು ಕೊಡತಕ್ಕಂಥದ್ದಾಗಿರುತ್ತೆ. ಪ್ರಮುಖವಾಗಿ ಹೊಸ ಉದ್ಯೋಗಿಗಳಿಗೆ, ಅಂದ್ರೆ ಹೊಸದಾಗಿ ಕೆಲಸ ಕಾರ್ಯವನ್ನು ಪ್ರಾರಂಭಿಸ್ತಕ್ಕಂಥ ಉದ್ಯೋಗಿಗಳಿಗೆ ಈ ಮಾಸ ಲಾಭದಾಯಕ ಮಾಸವಾಗತ್ತೆ. ಪ್ರಮುಖ ನಿಮ್ಮ ಕೈಯಾರನೆ ನೀವೇ ಈ ಮಾಸ ದಷ್ಟು ಜನಕ್ಕೆ ಉದ್ಯೋಗವನ್ನ, ದಷ್ಟು ಜನಕ್ಕೆ ದಾರಿದೀಪ ಆಗತಕ್ಕಂಥ ಒಂದಷ್ಟು ಪ್ರಶ್ನೆಗಳು ಬರುತ್ತೆ. ಪ್ರಮುಖವಾಗಿ ನೀವೇ ಈ ಮಾಸ ಒಂದಷ್ಟು ಜನಕ್ಕೆ ದಾರಿದೀಪವಾಗ್ತೀರಾ, ಒಂದಷ್ಟು ಜನ ಕೆಲಸ ಕಾರ್ಯಗಳಿಗೆ ಪ್ರೇರಣೆ ಪ್ರೋತ್ಸಾಹವನ್ನ ಕೊಡತಕ್ಕಂಥರಾಗಿರ್ತೀರ. ಹಾಗಾಗಿ ಈ ಮಾಸ ಒಂದಷ್ಟು ವಿಚಾರಗಳಿಗೆ ಪ್ರಶಸ್ತ ಮಾಸವಾಗಿರುತ್ತೆ. ಅದೇ ರೀತಿ ತುಲಾರಾಶಿಯವರಿಗೆ ಈ ಮಾಸ ನಿಮ್ಮ ಶತ್ರುಗಳನ್ನ ಮಡಿಸತಕ್ಕಂಥ ಮಾಸವಾಗಿರುತ್ತೆ. ಅಂದ್ರೆ ನಿಮಗೆ ಇರತಕ್ಕಂಥ ಶತ್ರುಗಳನ್ನ ನೀವು ಮಣಿಸ್ತೀರಾ. ಅಂದ್ರೆ ಯಾರೋ ಶತ್ರುಗಳು ಅಂತ ನೀವು ಭಾವಿಸಿದ್ದೀರಾ, ಅಥವಾ ಯಾರು ನಿಮಗೆ ಒಂದಷ್ಟು ವಿಚಾರದಲ್ಲಿ ತೊಂದರೆಗಳನ್ನ, ಒಂದಷ್ಟು
ಮನಸ್ಥಿತಿಗಳನ್ನ ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಕೆಲವರು ವ್ಯಕ್ತಿಗಳು ಇರ್ತಾರೋ ಅವ್ರನ್ನ ನೀವು ಮಣಿಸ್ತೀರಾ, ಅವರಿಂದ ದೂರವಾಗತಕ್ಕಂಥ ಪರಿಸ್ಥಿತಿಗಳು ಬರುತ್ತೆ ಅಂತ ಎಷ್ಟೋ ಸರಿ ಹೇಳ್ತಾ ಇರ್ತೀವಿ. ಯಾರ ಕಣ್ಣಿನ ದೃಷ್ಟಿ ಬಿದ್ದರೂ ಕೂಡ ಮನುಷ್ಯನ ಕಣ್ಣಿನ ದೃಷ್ಟಿ ಬಿಡಬಾರ್ದು ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹುಲ್ಲಿನ ಮೇಲೆ ನಡ್ಕೊಂಡು ಹೋಗಕ್ಕೆ ಶುರು ಮಾಡಿ, ಪ್ರಾಣಿಗಳ ನಡೀಲಿ, ಹುಲ್ಲೇನೂ ಹಾಳಾಗಲ್ಲ. ಒಬ್ಬ ಮನುಷ್ಯ ಒಂದು ಹುಲ್ಲಿನ ಮೇಲೆ ನಡ್ಕೊಂಡು ಹೋಗಿ 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 ಅದು ಕಾಲದಾರಿಯೇ ಆಗ್ಬಿಡತ್ತೆ. ಅಂದ್ರೆ ಮನುಷ್ಯ ಪಾದಸ್ಪರ್ಶ ಮಾಡ್ಕೊಂಡು ಹೋಗ್ತಾ ಇದ್ರೆ ಹುಲ್ಲೇ ಬೆಳೆಯಲ್ಲ ಅಂದ್ರೆ ನಾವು ಎಷ್ಟು ಪಾಪಿಗಳಾಗಿದ್ದೀವಿ ಅಂತ ಈ ಕಲಿಯುಗದಲ್ಲಿ. ಹಾಗಾಗಿ ಯಾರು ಕಂಡುಬಿಟ್ರು ಮನುಷ್ಯನ ಕಣ್ಣು ಬಿಡಬಾರ್ದು ಅಂತ ಹೇಳ್ತೀವಲ್ಲ, ಇದೇ ಉದ್ದೇಶಕ್ಕೆ ಅಂತ ಶತ್ರುಗಳನ್ನ ತುಲಾರಾಶಿಲಿರ್ತಕ್ಕಂಥವ್ರು ಕೊಂಚ ಮಟ್ಟಿಗೆ ದೂರ ಮಾಡ್ತೀರಾ. ನೆನಪಿರಲಿ, ಅಕ್ಟೋಬರ್ ತಿಂಗಳಲ್ಲಿ ಯಾರ ಮದುವೆಗಳನ್ನ ಆಗ್ತಾ ಇದ್ರೆ, ಮದುವೆಗಳು ಮಾಡ್ಕೊಳ್ತಾರೆ ತುಲಾರಾಶಿಯವರು, ಜಾಗ್ರತೆಯಿಂದ ಮಾಡತಕ್ಕಂಥದ್ದು. ಇಲ್ಲದಿದ್ದರೆ ನಿಮ್ಮ ವಿವಾಹದ ಸಮಯದಲ್ಲಿ ತೊಂದರೆಗಳು, ವಿಘ್ನಗಳು ಕಟ್ಟಿಟ್ಟ ಬುತ್ತಿ. ಅಂದ್ರೆ ಮದುವೆ ವಿಚಾರಕ್ಕೆ, ಅಂದ್ರೆ ಮದುವೆ ಆಗ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ, ಮಾಸ ಮದುವೆಗೆ ಯಥೇಚ್ಛವಾಗಿ ವಿಘ್ನಗಳು ಬರುತ್ತೆ, ತೊಂದರೆಗಳು ಬರುತ್ತೆ, ಅಡ್ಡಿ ಆತಂಕಗಳು ಬರುತ್ತೆ. ಸೊ ಹಾಗಾಗಿ ಕೊಂಚ ಮಟ್ಟಿಗೆ ಜಾಗ್ರತೆ ವಹಿಸಿ. ಯಾರು ಅಕ್ಟೋಬರ್ ತಿಂಗಳಲ್ಲಿ ಮದುವೆ ಆಗ್ತಾ ಇದ್ರೆ ಕೊಂಚ ಮಟ್ಟಿಗೆ ಎಚ್ಚರಿಕೆಯಿಂದ ಬುದ್ಧಿವಂತಿಕೆ ಹೆಜ್ಜೆ ಇಡತಕ್ಕಂಥದ್ದು. ತುಲಾರಾಶಿಯವರಿಗೆ ಈ ಮಾಸ ಅಧಿಕವಾದ ಖರ್ಚಾಗತ್ತೆ ಅಂತ. ಅಂದ್ರೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರ, 5,000ನೋ 2,000ನೋ 50 ರೂಪಾಯಿ ಇಷ್ಟು ನಿಮ್ಗೆ ಅರ್ಥವಾಗ್ಲಿ ಅಂತ, ಇಷ್ಟು ಖರ್ಚಾಗತ್ತೆ ಅಂತ. ಆದ್ರೆ ಈ ಮಾಸ ಅದು ದ್ವಿಗುಣವಾಗತಕ್ಕಂಥದ್ದು ಅಂತ. ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ಗಿಂತ ಖರ್ಚು ಜಾಸ್ತಿ ಇರುತ್ತೆ, ಆದಾಯಕ್ಕಿಂತವೂ ಖರ್ಚು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಗಮನ ಹರಿಸಿ. ಕೈಯಲ್ಲಿ ಶಕ್ತಿ ಅನುಸಾರ ಭಗವಂತ ಎಷ್ಟು ಕೊಡ್ತಾ ಇದನೋ ಅಷ್ಟೇ ಖರ್ಚನ್ನು ಮಾಡತಕ್ಕಂಥದ್ದು. ಖರ್ಚು ಜಾಸ್ತಿಯಾಗಿ ಆದಾಯ ಕಮ್ಮಿ ಆದರೆ ಖಂಡಿತವಾಗಿಯೂ ಈ ಮಾಸ ಗೊಂದಲದಿಂದ, ಟೆನ್ಷನ್ಸ್ ಇಂದನೇ ಕೂಡಿರ್ತೀರ. ಹಣಕಾಸಿನ ವ್ಯವಹಾರ ಈ ಥರ ಆಗೋಯ್ತಲ್ಲ, ಇದಕ್ಕೆ ಹೇಗೆ ಹೊಂದಿಸೋದು, ಇದಕ್ಕೆ ಹೇಗೆ ಇದು ಮಾಡೋದು, ಈ ಥರ ಜಂಜಾಟದಲ್ಲೇ ಎದ್ದು ಬಿಡ್ತೀರಾ. ಸೊ ಹಾಗಾಗಿ ಅದರ ಮೇಲೆ ಗಮನ ಹರಿಸತಕ್ಕಂಥದ್ದು. ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಸಹೋದ್ಯೋಗಿಗಳಿಂದನೇ ಕಿರಿಕಿರಿ ತೊಂದರೆ ಉಂಟಾಗುತ್ತದೆ ಅಂತ. ಅಂದ್ರೆ ನಿಮ್ಮ ಜೊತೆ ಯಾರು ಕೆಲಸವನ್ನು ಮಾಡ್ತಾ ಇರ್ತಾರೆ ಎಂಪ್ಲಾಯೀಸ್ಗಳು, ಅವರೇ ನಿಮಗೆ ತೊಂದರೆಯನ್ನ ಕೊಡ್ತಾರೆ. ಸಹೋದ್ಯೋಗಿಗಳೇ ಈ ಮಾಸದಲ್ಲಿ ಒಂದು ಅಧಿಕವಾದ ಒತ್ತಡ ಈ ಮಾಸದಲ್ಲಿ ನಿಮ್ಗೆ ಕಾಡಿಸುತ್ತಂದ್ರೆ ಕೆಲಸ 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 ಅಂತ ಅಧಿಕವಾದ ಒತ್ತಡ ಈ ಮಾಸ ನಿಮ್ಮನ್ನ ಕಾಡಿಸತಕ್ಕಂಥದ್ದಾಗತ್ತೆ. ಚಿಂತೆಗೀಡು ಮಾಡುತ್ತೆ. ಆರೋಗ್ಯದಲ್ಲಿ ಏರುಪೇರು ಆಗ ಸಂಭವ ಕೂಡ ಇರುತ್ತೆ. ಹಾಗಾಗಿ ತುಲಾರಾಶಿಯವರು ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ಅದೇ ರೀತಿ ಮಾಡತಕ್ಕಂಥ ಕೆಲಸದ ಕ್ಷೇತ್ರಗಳಲ್ಲಿ ಕೊಂಚ ಮಟ್ಟಿಗೆ ಗೊಂದಲ, ನಿಷ್ಠೂರಗಳು ಕೂಡ ಆಗತ್ತೆ ನಿಮಗೆ ಈ ಮಾಸ. ಮನಸ್ಸಿಗೆ ಕಸಿಬಿಸಿ ಕಿರಿಕಿರಿಗಳು ಆಗತ್ತೆ. ಹಾಗಾಗಿ ಪ್ರಶಾಂತವಾಗಿ, ಕೋಪ ಮಾಡಿಕೊಳ್ಳದೆ, ಯಾವುದೇ ರೀತಿಯ ದುಡುಕಿನ ಮಾತುಗಳನ್ನು ಆಡದೆ, ದುಡುಕಿನ ನಿರ್ಧಾರವನ್ನು ತೆಗೆದುಕೊಳ್ಳದೆ ಸೂಕ್ಷ್ಮವಾಗಿ ತಾಳ್ಮೆಯಿಂದ ವ್ಯವಹರಿಸಿ. ಖಂಡಿತ ಈ ಮಾಸ ಲಾಭದಾಯಕ ಮಾಸವಾಗಿರುತ್ತೆ. ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಪ್ರಮುಖವಾಗಿ ಸರ್ಕಾರಿ ಅಧಿಕಾರಿಗಳಿಗೆ ಉತ್ತಮವಾದ ಮಾಸವಲ್ಲ. ಅಧಿಕವಾದ ಕೆಲಸ, ಮೇಲಧಿಕಾರಿಗಳ ಕಿರುಕುಳ ಈ ಮಾಸದಲ್ಲಿ ನೀವು ಕಾಣತಕ್ಕಂಥದ್ದಾಗಿರ್ತೀರ. ವಿದ್ಯಾರ್ಥಿಗಳು ಓದಿನಿಂದ ಕೊಂಚ ಮಟ್ಟಿಗೆ ಹಿಂದುಳಿದು ಬಿಡ್ತೀರಾ. ಓದಿನ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಇನ್ನು ಯಥೇಚ್ಛವಾಗಿ ಕಾನ್ಸಂಟ್ರೇಷನ್ ಮಾಡಿ ಓದಿ. ಇಲ್ಲದಿದ್ದರೆ ಓದಿನ ವಿಚಾರದಲ್ಲಿ ಕೊಂಚ ಮಟ್ಟಿಗೆ ಹಿಂದುಳಿಯತಕ್ಕಂಥದ್ದು ಸಂಭವ ಜಾಸ್ತಿ ಇರುತ್ತೆ. ರಕ್ತದೊತ್ತಡ ಕಾಯಿಲೆಯಿಂದ ಯಾರಾದರೂ ಆಲ್ರೆಡಿ ಬಳಲ್ತಾ ಇದ್ರೆ ಅಥವಾ ರಕ್ತದೊತ್ತಡ ಸಮಸ್ಯೆಗಳಿಂದ ಕೂಡಿದ್ರೆ, ಆರೋಗ್ಯದ ಆ ವಿಚಾರದಲ್ಲಿ ಏರುಪೇರಿದ್ರೆ ವೈದ್ಯರನ್ನ ಸಂಪರ್ಕಿಸತಕ್ಕಂಥದ್ದು. ಇಲ್ಲದಿದ್ದರೆ ರಕ್ತದ ಒತ್ತಡದ ಕಾಯಿಲೆ ದ್ವಿಗುಣ ಆಗತಕ್ಕಂಥದ್ದು. ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು. ತುಲಾರಾಶಿಯವರು ಈ ಮಾಸದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆ ಮಾಡಿ, ನಿಮ್ಮ ಹತ್ರದಲ್ಲಿರತಕ್ಕಂಥ ರಾಯರ ದೇವಸ್ಥಾನಕ್ಕೆ ಗುರುವಾರ ದರ್ಶನವನ್ನು ಮಾಡತಕ್ಕಂಥದ್ದು. ಗುರುವಾರ ರಾಯರನ್ನ ಪ್ರಾರ್ಥನೆ ಮಾಡಿಕೊಂಡು ಬುಧವಾರವೇ ಕಡಲೆಕಾಳನ್ನು ನೆನೆಸಿ ಗುರುವಾರ ಹಸುವಿಗೆ ತಿನ್ನಿಸತಕ್ಕಂಥದ್ದು, ಅಥವಾ ರಾಯರಿಗೆ ಹೋಗಿ ಒಂದು ನಮಸ್ಕಾರವನ್ನು ಹಾಕಿ ಬಂದ್ರೆ ಸಾಕು. ಖಂಡಿತವಾಗಿಯೂ ರಾಯರ ಅನುಗ್ರಹದಿಂದ ತುಲಾರಾಶಿಯವರಿಗೆ ಈ ಮಾಸ ಉತ್ತಮ ಭವಿಷ್ಯದ ಏಳಿಗೆಗೆ ಉತ್ತಮ ಮಾಸವಾಗಿರುತ್ತೆ. ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಮುಂದಿನ ಸಂಚಿಕೆಯಲ್ಲಿ ಸಿಗೋಣ.